ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಅಂದರೆ ಇಡೀ ಕರ್ನಾಟಕದ ಜನತೆಗೆ ನಮಸ್ಕಾರ. ಯಾಕೆಂತಂದರೆ ನನ್ನ ಯೂಟ್ಯೂಬು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇವತ್ತು ನಿಮಗೊಂದು ಒಳ್ಳೆ ವಿಚಾರ ಹೇಳಬೇಕು ಅಂತೇಳಿ ಬಂದಿದ್ದೀನಿ. ಏನಪ್ಪ ಅದು ಒಳ್ಳೆ ವಿಚಾರ ಅಂದರೆ, ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಏನು ಹೇಳ್ತಾ ಇದ್ದಾರೆ, ಸ್ವದೇಶಿ ಅಭಿಯಾನ ಮಾಡಿ ಸ್ವದೇಶಿ ಪ್ರಾಡಕ್ಟ್ಗಳನ್ನು ಬಳಸಿ ಅಂತೇಳಿ. ಇವತ್ತು ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಲೂನ್ ಓಪನ್ ಆಗಿದೆ. ಇದ್ರ ವಿಶೇಷತೆ ಏನಂತಂದರೆ, ಫಸ್ಟ್ ಸಲೂನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ನಮಗೆ ಒಂದು ಆರೋಗ್ಯ ಕೆಟ್ಟೋದ್ರೆ ನಮ್ಮ ಆರೋಗ್ಯ ಟೋಟಲ್ ಒಳಗಿಂದ ಕೆಟ್ಟೋಗುತ್ತೆ. ಅದೇ ಬರೀ ಮೇಲಿನ ಒಳಗಿನ ಆರೋಗ್ಯ ಮಾತ್ರ ಅಲ್ಲ, ಮೇಲಿನ ಆರೋಗ್ಯ ಕಾಣೋದು ನಮ್ಮ ಫೇಸಲ್ಲಿ. ನಮ್ಮ ಫೇಸು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಾವು ಆರೋಗ್ಯವಾಗಿದ್ದೀವಿ ಅಂತೇಳಿ ಅರ್ಥ. ನಾವು ಎಲ್ಲೇ ಹೋದರೂ ಕೂಡ ಫಸ್ಟ್ ನಾವು ನೋಡೋದು ಕನ್ನಡಿ ನೋಡ್ತೀವಿ. ಕನ್ನಡಿ ನೋಡಿ ನಾವು ಚೆನ್ನಾಗಿದ್ದೀವಿ ಅಂತ ನೋಡ್ತಾ ಇರ್ತೀವಿ. ಇದಕ್ಕೆ ಕೆಲವಾರು ಪ್ರಾಡಕ್ಟ್ಗಳು ಬಂದಿದೆ. ಕೆಲವಾರು ಪ್ರಾಡಕ್ಟ್ಗಳಲ್ಲಿ ಕೆಲವಾರು ಸಮಸ್ಯೆಗಳು ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಹಾಗಾಗಿ ಈ ಸಲೂನ್ನ ವಿಶೇಷತೆ ಏನು ಅಂತಂದರೆ, ಇದು ಫ್ಯಾಮಿಲಿ ಸಲೂನ್. ಸಣ್ಣ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಕಳು, ಯಾವುದೇ ಥರ ವಿಶೇಷತೆ ಅಂದರೆ ಅಷ್ಟೊಂದು ವಿಶೇಷತೆಯಾಗಿರೋದು ಈ ಒಂದು ಸಲೂನ್ನ ವಿಶೇಷ. ಇನ್ನೊಂದು ವಿಶೇಷ ಏನಂತಂದರೆ, ಹೈ ಲೆವೆಲ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಹೊಸ ಸಲೂನು. ಈ ಸಲೂನನ್ನು ಒಂದು ಸಲ ನೋಡಬೇಕು. ಈ ಸಲೂನನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಇಲ್ಲಿನ ಓನರ್ ಹತ್ರ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಿಮ್ಮ ಈ ಫ್ಯಾಮಿಲಿ ಸಲೂನ್ ಬಗ್ಗೆ ತುಂಬ ಜನ ಶಿವಮೊಗ್ಗಾದ್ಯಂತ ತುಂಬ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಸಲೂನ್ದು ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಕೇಳಬೇಕಂತ ಬಂದಿದ್ದೀನಿ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಶ್ರೀದೇವಿ ಅಂತ. ನಂದು BVS ಫ್ಯಾಮಿಲಿ ಸಲೂನ್ ದ್ರೌಪದಮ್ಮ ಸರ್ಕಲ್, ಗೋಪಾಳದಲ್ಲಿದೆ. ನಾವು ಈಗ ರೀಸೆಂಟಾಗಿ ಒಂದು 4 ಮಂತ್ ಆಯಿತು ಓಪನ್ ಆಗಿ. ಜನರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ, ಚೆನ್ನಾಗೂ ನಡೀತಾ ಇದೆ. ಸೊ ನಿಮ್ಮಂಥವ್ರ ಹೆಲ್ಪ್ ಇದ್ದರೆ ಇನ್ನೂ 4 ಜನಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ. ಇದು ಹೆಲ್ಪಿಂಗ್ ಅಲ್ಲ ಮೇಡಮ್, ಏನಂದರೆ ಕಾಳಜಿ. ನೋಡಿ, ಎಷ್ಟೋ ಜನ ಕೆಲವಾರು ಕಡೆ ಹೋಗ್ಬಿಟ್ಟು ಅವರಿಗೆ ಪಾಪ ತಪ್ಪು ಅಂತಲ್ಲ, ಅವರಿಗೆ ಸಾಕಷ್ಟು ಮಾಹಿತಿ ಇಲ್ಲದೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಥರದ್ದು ಏನಿಲ್ಲ ಅಂಥೇಳಿ ನಮಗೆ ತುಂಬ ಕಡೆ ಕೇಳ್ಪಟ್ವಿ. ಹಾಗಾಗಿ ಇಲ್ಲಿ ಬಂದು ಇದನ್ನು 4 ಜನಕ್ಕೆ ಹಂಚಬೇಕು ಅನ್ನೋ ಒಂದು ಇಚ್ಛೆ. ಎರಡನೇದು, ಸ್ವದೇಶಿ ಅಭಿಯಾನ ಮಾಡ್ತಾಯಿದ್ದೀವಿ. ಸ್ವದೇಶಿಯ ಪ್ರಾಡಕ್ಟ್ ನೀವು ಬಳಸ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಆ ಸ್ವದೇಶಿ ಪ್ರಾಡಕ್ಟ್ ನಮ್ಮ ದೇಶಕ್ಕೆ ಹೋಗುತ್ತೆ ದುಡ್ಡು. ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಮಂತ್ರಿಗಳು, ದೇಶದ ಪ್ರಾಡಕ್ಟ್ಗಳನ್ನು ಬಳಸಿ ಅಂತ ಒತ್ತಿ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಈ ಫ್ಯಾಮಿಲಿ ಸಲೂನ್ ಕೂಡ ಸಾಕ್ಷಿಯಾಗಿದೆ. ತುಂಬ ಖುಷಿಯಾಗುತ್ತೆ. ನಾನು ನಿಮ್ಮಲ್ಲಿ ಕೇಳ್ತಾ ಇರೋ ಪ್ರಶ್ನೆ ಏನಂದರೆ, ಯಾವ ಪ್ರಾಬ್ಲಮ್ಸ್ಗಳಿಗೆಲ್ಲ ಸೊಲ್ಯೂಷನ್ ಸಿಗುತ್ತೆ? ನೋಡಿ, ಈಗ ಅತಿ ಹೆಚ್ಚು ಮೊಡವೆ ಇರುತ್ತೆ, ಅದು ಹೋಗೋದೇ ಇಲ್ಲ. ಅಂಥದಕ್ಕೆಲ್ಲ ಏನಾದ್ರು ಸೊಲ್ಯೂಷನ್ ಸಿಗುತ್ತಾ ಮೇಡಮ್? ಖಂಡಿತವಾಗ್ಲೂ ಸಿಗುತ್ತೆ. ನಮ್ಮಲ್ಲಿ ಒಳ್ಳೆ ಫೇಶಿಯಲ್ಗಳಿದ್ದಾವೆ. ನಾವು ಸ್ಟೆಪ್ಸ್ ತೊಗೊಳ್ತೀವಿ, ಎಷ್ಟು ಸ್ಟೆಪ್ಸಿಗೆ ಅದು ಕ್ಲಿಯರ್ ಆಗುತ್ತೆ ಅಂತೇಳಿ ನಾವು ಏನೆಲ್ಲ ಸಜೆಷನ್ ಕೊಡ್ತೀವಿ ಅದನ್ನು ತೊಗೊಂಡ್ರೆ 100% ಅವರಿಗೆ ರಿಸಲ್ಟ್ ಸಿಗುತ್ತೆ. ಓಕೆ. ಮತ್ತು ಕಣ್ಣು ಸುತ್ತಲೂ ಕಪ್ಪಗಾಗೋಗಿರುತ್ತೆ, ಅದಕ್ಕೂ ಇದೆ ಸರ್, 100% ರಿಸಲ್ಟ್ ನಿಮಗೆ ಸಿಗುತ್ತೆ. ಈಗ ಹೆಣ್ಣು ಮಕ್ಕಳಿಗೆ ತುಂಬ ಸಮಸ್ಯೆ ಏನಂತಂದರೆ, ಕೆಲವಾರು ಸಮಸ್ಯೆಗಳಿಂದ ತಲೆ ಕೂದಲು ಅಲ್ಲಲ್ಲಲ್ಲ ಸಿಕ್ಕಾಪಟ್ಟೆ ಉದುರುತ್ತೆ. ಅದಕ್ಕೇನಾದರೂ ಒಂದು 45-50 ವರ್ಷದ ಒಳಗಿನವರಿಗೆ ಏನಾದರೂ ಸೊಲ್ಯೂಷನ್ ಆಗುತ್ತಾ? ಸಿಗುತ್ತೆ ಸರ್, ಅವರಿಗೂ ಅಷ್ಟೇ. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನಾವು ಏನು ಆಯಿಲು, ಶಾಂಪೂ, ಕಂಡೀಷ್ನರು, ಸಿರಮ್ನ ಕೊಡ್ತೀವಿ, ಅದನ್ನು ಉಪಯೋಗಿಸೋದ್ರಿಂದ ಅದು ಅವರಿಗೆ ಖಂಡಿತ ಅವರಿಗೂ ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ. ಮತ್ತು ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ. ಕೆಮಿಕಲ್ ಇಲ್ಲದೆ ಇರೋದು ಮತ್ತು ಸ್ವದೇಶಿ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಗೆ 100% ನಾವು ಗ್ಯಾರಂಟಿ ಕೊಡ್ತೀವಿ. ನೀವು ಬನ್ನಿ, ಸರ್ವಿಸ್ ತೊಗೊಂಡು ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡ್ತೀರಾ, ನೀವು 4 ಜನಕ್ಕೆ ಹೇಳ್ತೀರಾ. ನೀವು ಬಂದು ನೀವು ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ. ಈಗ ನಿಮ್ಮ ಸಲೂನನ್ನು ಒಮ್ಮೆ ಹಾಗೆ ನೋಡ್ಬೋದಾ? ಯಾವ್ಯಾವ ಫೆಸಿಲಿಟಿ ನಿಮ್ಮಲ್ಲಿ, ಯಾವ್ಯಾವ ಫೆಸಿಲಿಟಿ ಇದೆ ಮೇಡಮ್? ಸರ್, ನಮ್ಮಲ್ಲಿ ಲೇಡೀಸು ಮತ್ತು ಜೆಂಟ್ಸು, ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಎಲ್ಲರಿಗೂ ಸರ್ವಿಸ್ ಸಿಗುತ್ತೆ. ಏನಂದರೆ ಹೇರ್ ಕಟ್ ಇರುತ್ತೆ, ಫೇಶಿಯಲ್ ಇರುತ್ತೆ, ಪೆಡಿಕ್ಯೂರು, ಮೆನಿಕ್ಯೂರು, ಹೆಡ್ ಮಸಾಜು, ಫುಟ್ ಮಸಾಜು, ವ್ಯಾಕ್ಸು, ಇದೆ. ಈ ರೀತಿ ಎಲ್ಲ ಸರ್ವಿಸು ಇರುತ್ತೆ. ಒಮ್ಮೆ ನೋಡೋಣ ನಿಮ್ಮ ಸಲೂನನ್ನು? ಹಾಂ ಸರ್, ಖಂಡಿತ ಬನ್ನಿ ಪ್ಲೀಸ್. ನೋಡ್ಬೋದು, ಇದು ಎಂಟ್ರನ್ಸು ಇದೆ.
ಇದೇನು ಮೇಡಮ್? ಇದು ಹೇರ್ ಕಟ್ ಮಾಡೋದು. ಹೇರ್ ಕಟ್ ಮಾಡೋ ಜಾಗ. ಓಕೆ. ಮತ್ತು ಹಾಗೆ ಈ ಕಡೆ. ಇದು ಪೆಡಿಕ್ಯೂರ್ ಸೆಕ್ಷನ್. ಇದು ಪೆಡಿಕ್ಯೂರ್ ಸೆಕ್ಷನ್. ಪೆಡಿಕ್ಯೂರ್ ಸೆಕ್ಷನ್ ಇದು. ಓಕೆ. ಇದು ತುಂಬ ಜನ ಪೆಡಿಕ್ಯೂರ್ ಮೆನಿಕ್ಯೂರ್ ಕೇಳಿರ್ತಾರೆ, ಹಾಂ. ಆದರೆ ಸರ್ವಿಸ್ ಎಲ್ಲಿದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಹಾಂ. ಹಾಗಾಗಿ ಇದು ನನಗೆ ತುಂಬ ಖುಷಿ ಆಯಿತು. ಇದೆಲ್ಲ ಹೊರದೇಶಗಳೆಲ್ಲ ಜಾಸ್ತಿ, ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಇದೆಲ್ಲ ಇದು ಫೇಶಿಯಲ್ ಸರ್. ಫೇಶಿಯಲ್. ಹಾಂ. ಓಕೆ. ಏನು ಖುಷಿ ಆಯಿತು ಅಂದರೆ ಹೈ ಲೆವೆಲ್ ಹೈಜೀನ್ ಇದೆ. ಇದು ತುಂಬ ಖುಷಿ ಆಗುತ್ತೆ. ಇದು ಯಾವ ಸೆಕ್ಷನ್ ಮೇಡಮ್? ಇದು ಬಾಯ್ಸಿಗೆ ಫೇಶಿಯಲ್ಲು. ಫೇಶಿಯಲಾ? ಇದು ಪೆಡಿಕ್ಯೂರು. ಇದು ಪೆಡಿಕ್ಯೂರ್. ಈಗ ತುಂಬ ಜನ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತಾರೆ. ಪೆಡಿಕ್ಯೂರ್ ಅಂದರೆ ಏನು, ಮೆನಿಕ್ಯೂರ್ ಅಂದರೆ ಏನು? ಸರ್, ಪೆಡಿಕ್ಯೂರ್ ಅಂದರೆ ಕಾಲುಗಳಿಗೆ ಕ್ಲೆನ್ಸಿಂಗು, ಸ್ಕ್ರಬ್ಬು, ಪ್ಯಾಕು, ಮಸಾಜು ಬರುತ್ತೆ. ಸೊ ಅದರಲ್ಲಿ ಏನಂದರೆ ಕೆಲವರು ಓಡಾಡಲ್ಲ, ನಿಂತಲ್ಲಿ ನಿಂತು ವರ್ಕ್ ಮಾಡಿರ್ತಾರೆ, ಇಲ್ಲ ಕೂತ್ಕೊಂಡಲ್ಲೇ ಕೂತಿರ್ತಾರೆ. ಈ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋದ್ರಿಂದ ಅವರಿಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದೊಂದು ಪರ್ಪಸ್ಸಿಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ತಾರೆ. ಓಕೆ, ಸೂಪರ್ ಮೇಡಮ್. ಇದು ಮೇಡಮ್ ಹೇರ್ ವಾಶಾ? ಓಕೆ, ಸೂಪರ್, ಭಾರಿ ಅದ್ಭುತ, ತುಂಬ ಖುಷಿಯಾಗುತ್ತೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮೇಡಮ್. ಯಾಕೆಂದರೆ ಶಿವಮೊಗ್ಗದ ಜನತೆ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಬಳಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಪ್ರಾಡಕ್ಟ್ಗಳ ಡೆಪ್ತ್ ನಾಲೆಡ್ಜ್ಗಳನ್ನು ವಿಡಿಯೋ ಮಾಡ್ತಾಯಿದ್ದೀರಿ, ಅದಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ ನಿಮಗೆ. ನಮ್ಮ ಶಿವಮೊಗ್ಗದವರಿಗೆ ನಮ್ಮ ಕರೆ ಏನಂತಂದರೆ, ಏನೇ ಮಾಡಿಸ್ಕೊಂಡ್ರೂ ಕೂಡ ಹೈಜೀನ್ ಇರುವಂಥ ಕಡೆ ಮತ್ತು ಒಳ್ಳೆ ಪರ್ಫೆಕ್ಟ್ ಸರ್ವಿಸ್ ಇರಬೇಕು, ಪ್ರಾಡಕ್ಟ್ ಕ್ವಾಲಿಟಿ ಇರಬೇಕು ಅಂಥ ಕಡೆ. ಯಾಕಂದ್ರೆ ನಮಗಿದು ತುಂಬ ಖುಷಿ ಕೊಡ್ತು, ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅತ್ಲಾಗೆ ಈಗ ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ಆಯ್ತು, ರೆಡಿ ಆಗಿದೆ. ಒಂದು ಸಲೂನ್ಗೆ ಕಸ್ಟಮರ್ ಬಂದಿದ್ದಾರೆ. ಆ ಕಸ್ಟಮರ್ಗೆ ಸರ್ವಿಸ್ ಆದಮೇಲೆ ಏನು ಅನ್ನಿಸ್ತದೆ, ಇಲ್ಲಿ ಸರ್ವಿಸ್ ಏನು ಅನ್ನಿಸ್ತು ಅಂತೇಳಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮಧುಮಾಂತ್. ಇದು ಎಷ್ಟನೇ ಸಲ ಬರ್ತಾ ಇದೆ ಇಲ್ಲಿಗೆ? ಫಸ್ಟ್ ಟೈಮ್ ಒಳಗೆ ಬರ್ತಾ ಇರುವಾಗ ನಿಮಗೇನು ಫೀಲ್ ಆಯಿತು? ಒಳಗೆ ಬರುವಾಗಲೇ ಚೆನ್ನಾಗಿ ಅನ್ನಿಸ್ತು. ಮತ್ತು ಇಲ್ಲಿ ಸರ್ವಿಸ್ ಆಯಿತು, ಏನು ಸರ್ವಿಸ್ ಮಾಡ್ಕೊಂಡ್ರಿ? ಆ ಸರ್ವಿಸ್ ನಿಮ್ಗೆ ಏನು ಅನ್ನಿಸ್ತು? ಹೇರ್ ವಾಶ್ ಸರ್ವಿಸ್ ಕೊಟ್ಟಿಲ್ಲ, ಆಮೇಲೆ ಐಬ್ರೋಸ್ ಮಾಡಿಸ್ದೆ. ತುಂಬ ಚೆನ್ನಾಗಿತ್ತು ಅವರು ಸರ್ವಿಸ್ ಕೊಟ್ಟಿದ್ದಂಥ ರೀತಿ. ತುಂಬ ಹೇರ್ ತುಂಬ ಫ್ರೆಶ್ ಅನ್ನಿಸ್ತು, ಆಮೇಲೆ ಸಿಲ್ಕಿ ಅನ್ನಿಸ್ತು ಇರೋದಕ್ಕಿಂತ. ತುಂಬ ಚೆನ್ನಾಗಿತ್ತು. ಆಮೇಲೆ ಒಳ್ಳೆ ಸ್ವದೇಶಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ಸಲೂನಲ್ಲಿ. ಆಮೇಲೆ ತುಂಬ ಫ್ರೆಂಡ್ಲಿ ಇದ್ದಾರೆ. ಟೋಟಲಿ ಖುಷಿ, ಹ್ಯಾಪಿ. ಚೆನ್ನಾಗಿತ್ತು. ಮತ್ತು ನಾನು ಕೆಲವ್ರು ನೋಡಿದ್ದೀನಿ, ಈ ಐಬ್ರೋ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಕಣ್ಣಲ್ಲಿ ನೀರಾ ಬರುತ್ತೆ. ಇಲ್ಲ, ಹಂಗೇನೂ ಆಗಲಿಲ್ಲ, ಆರಾಮ್ ಫ್ರೆಶ್ ಇದ್ದೀರಿ. ರಿಯಲಿ ಗ್ರೇಟ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ರಿಯಲಿ ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.